ಚಿಂತೆ ಇದೆ ಸರ್. ಈಗ ಮಳೆಗಾಲ ಆರಂಭ ಆಯ್ತು ಅಂದ್ರೆ ಇನ್ನೊಂದು ಚಿಂತೆ ಏನು ಅಂತಂದ್ರೆ ಬೆಂಗಳೂರಿಗೆ ಗುಂಡಿಗಳು, ಅದಕ್ಕೇನಾದ್ರೂ ಪರಿಹಾರ ಕೊಡ್ತೀರಾ? ಮಳೆಗಾಲ ಶುರು ಆಗ್ಬಿಟ್ರೆ ಮತ್ತೆ ಏನು ಮಾಡಕ್ಕಾಗಲ್ಲ, ಗುಂಡಿ ಮುಚ್ಚಕ್ಕಾಗಲ್ಲ. ಆಯ್ತು, ನಮ್ಮ ಕಮಿಷನರ್ ಸಾಹೇಬರು ಹೇಳಿ ಸರ್, ಅದಕ್ಕೇನಾದ್ರೂ ಗುಂಡಿ ಮುಕ್ತ ಮಾಡ್ತೀರಾ ಬೇಸಿಗೆ ಮುಗಿಯೋ ಒಳಗಡೆ? ಆಯ್ತು, ಈಗ ನಮ್ಮ ಕಮಿಷನರ್ ಸಾಹೇಬರು ಬಂದು ಅದಕ್ಕೆ ನಿಮಗೆ ವಿಸ್ತಾರವಾಗಿ ಹೇಳ್ತಾರೆ. ಈಗ ಏನಾಗಿದೆ, ನಾವು ಎಲ್ಲ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಗೆ ಯಾವುದು DLP ಪೀರಿಯಡ್ನಲ್ಲಿ ಇಲ್ಲ ಅಂತ ಎಲ್ಲ ರೋಡ್ಗೆ 694 ಕೋಟಿಯಲ್ಲಿ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಒಂದು ಲೇಯರ್ ಆಫ್ ಇದನ್ನು ಡಾಮರೀಕರಣ ಮಾಡಬೇಕು ಅಂತ ಆರ್ಡರ್ ಕೂಡ ಆಗಿ ಟೆಂಡರ್ ಆಗಿ ಎಲ್ಲ ಆಗೋಗಿದೆ. ಅದರಲ್ಲಿ 400 ಕಿಲೋಮೀಟರ್ ಅಷ್ಟು ಬರುತ್ತೆ. 450 ಬರ್ತಾ ಇತ್ತು, ಸ್ವಲ್ಪ ಕಡಿಮೆ ಆಗಿದೆ, 400 ಬರುತ್ತೆ. ಓಕೆ, ಸೊ ಅದನ್ನು ಬಿಟ್ಟು ನಾವು ಕಾಂಕ್ರೀಟಿಂಗ್ ಮಾಡ್ತಾ ಇರೋದು 17 ಪ್ಯಾಕೇಜ್ನಲ್ಲಿ 123 ಕಿಲೋಮೀಟರು ಕಾಂಕ್ರೀಟಿಂಗ್ ಮಾಡ್ತಾ ಇದ್ದೀವಿ. ಕಾಂಕ್ರೀಟಿಂಗ್ ಸ್ವಲ್ಪ ಟೈಮ್ ಆಗ್ತದೆ, ಬಟ್ ಅದು ಪರ್ಮನೆಂಟ್ ಆಗಿ ವ್ಯವಸ್ಥೆ ಆಗ್ತದೆ. ಅದನ್ನು ಬಿಟ್ಟು ಕೂಡ ಎಲ್ಲ ಕಮಿಷನರ್ಸ್ಗೆ ಕೂಡ ತಮ್ಮ ಹಂತದಲ್ಲಿ ಏನೇನು ಮಾಡಬೇಕು ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಏನಾಯಿತು, ದುರ್ದೈವಶಾತ್ ಇರಾನ್ ವಾರವಾಗಿ ಡಾಮರ್ ಬರದೇ ಇರೋದರಿಂದ ಮತ್ತು ಅದರಲ್ಲಿ ಏರಿಕೆ ಆಗಿರೋದ್ರಿಂದ ಬಿಟುಮಿನ್ ಬರದೇ ಇರೋದರಿಂದ ಅದಕ್ಕೆ ಸ್ವಲ್ಪ ತೊಂದರೆ ಉಂಟಾಯಿತು. ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಯಾವ ಡೇಟ್ಗೆ ಹೋಗಿದ್ದೀವಿ ಅದಕ್ಕೆ ಹತ್ರನೇ ಈ ಕಡೆ ಆ ಕಡೆಗೆ ವಾರ್ ಸ್ಟಾರ್ಟ್ ಆಗಿ ವಾರ್ ಎಫೆಕ್ಟ್ ಆಗಿ, ಸೊ ಅದಕ್ಕೆ ಡಾಮರ್ದು ರೇಟ್ ಜಾಸ್ತಿ ಆಗಿ ಅಸ್ಫಾಲ್ಟ್ದು ಇದನ್ನು ಬಿಟುಮಿನ್ ರೇಟ್ ಜಾಸ್ತಿ ಆಗಿ ಸ್ವಲ್ಪ ಕಷ್ಟ ಉಂಟಾಗಿದೆ. ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು PWD ಕೋಡ್ನಲ್ಲಿ ಏನೇನು ವ್ಯವಸ್ಥೆ ಇದೆ, ಈ ಥರ ವಾರ್ ಗೀರ್ ಬಂದಾಗ ಏನು ಮಾಡ್ಬೋದು ಅಂತ ಮಾಡಿಕೊಂಡು ಜಾಸ್ತಿ ಹಣ ಕೊಟ್ಟರು ಸಹ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ